ಆತ್ಮೇರೆ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ವೀರಶೈವ ಲಿಂಗಾಯತ. ಆತ್ಮೇರೆ, ವೀರಶೈವ ಲಿಂಗಾಯತ ಅಂತ ಪದ ಬಳಕೆಯನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮದೇ ಸಮಾಜದ ಕೆಲ ಮಂದಿ ಅದೇನಾಗಿದೆಯೋ ನಮಗೆ ತಿಳಿತಾ ಇಲ್ಲ. ವೀರಶೈವ ಬೇರೆ, ಲಿಂಗಾಯತ ಬೇರೆ ಅಂತ ಹೇಳಿ ಪುಂಗಾನುಪುಂಖಿಯಾಗಿ ಪುಂಕ್ಕೊಂಡು ಯಾವ್ಯಾವುದೋ ಕೆಲಸಕ್ಕೆ ಬಾರದ ಅವಿವೇಕಿಗಳನ್ನು ಕುಂಡ್ರಿಸ್ಕೊಂಡು ಅವರನ್ನು ಸಭೆ ಮಾಡಿ ದೊಡ್ಡ ದೊಡ್ಡ ಆಂದೋಲನಗಳನ್ನು ಮಾಡಿ ನೀವು ಏನು ಸಾಧನೆ ಮಾಡಕ್ಕೆ ಹೊರಟಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಯಿತು ಸ್ವಾಮಿ, ನಿಮ್ಮ ಲೆಕ್ಕಾಚಾರಕ್ಕೆ ನಾವು ಬರ್ತೀವಿ. ಆಯಿತು, ಲಿಂಗಾಯತರ ಸಮಾಜವನ್ನು ನೀವು ಎಷ್ಟರ ಮಟ್ಟಿಗೆ ನೀವು ಉದ್ಧಾರ ಮಾಡಿದ್ದೀರಿ? ನೀವು ಬೆಳಗಾವಿ, ಬೀದರ್, ಗುಲ್ಬರ್ಗ ಅಂತ ಕಡೆಗಳಲ್ಲಿ ಹೋಗಿ ನೋಡಿದಾಗ ನಿಜವಾಗಲೂ ಲಿಂಗಾಯತರ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಬಡ ಕೂಲಿ ಕಾರ್ಮಿಕರು ಎಷ್ಟೋ ಜನ, ಕೋಟ್ಯಾಂತರ ಜನ ಇದ್ದಾರೆ. ಅವರಿಗೆ ನಿಮ್ಮ ಕೊಡುಗೆ ಏನು? ಮಾನ್ಯ ಮಂತ್ರಿಗಳಾದ MB ಪಾಟೀಲ್ ಅವರು ಗರ್ಜನೆ ಭಯಂಕರ ದೊಡ್ಡದಾಗಿದೆ. ನಿಮ್ಮ ಗರ್ಜನೆಗೆ ನಮ್ಮ ಒಂದು ಸಲಾಂ. ಬಹಳ ಒಳ್ಳೆಯದು ಸ್ವಾಮಿ. ನಿಮಗೆ ಯಾರೋ ಪಾಪ ಮಹಾನ್ ನಾಯಕರು ನಿಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮ ಮಹಾನ್ ನಾಯಕರ ಶಕ್ತಿ ಪ್ರದರ್ಶನ ಬೇರೆ ಮಾಡ್ತೀರಿ ತಾವು. ನಿಮ್ಮ ಶಕ್ತಿ ಪ್ರದರ್ಶನಕ್ಕೆ ನಮ್ದೊಂದು ಸಲಾಮು. ಬಹಳ ಒಳ್ಳೆ ಕೆಲಸ ಮಾಡಿ. ನಿಮ್ಮ ನಾಯಕರಿಗೆ ಹೇಳಿ, ನಿಮ್ಮ ಬಂದು ಸನ್ಮಾನ ಮಾಡಿ, ಹೂಗುಚ್ಚನ್ನು ಎಳೆದು, ವಿಭೂತಿ ಬೆಳೆದು, ಹಾರ ಹಾಕಿ, ಶಾಲ ಹಾಕಿ, ಎಲ್ಲ ಮಹಾನ್ ಅಜ್ಜುಮ್ಮಣೆಯಿಂದ ನಾವು ಲಿಂಗಾಯತರು ಸಪರೇಟ್ ಅಂತ ಹೇಳ್ತಕ್ಕಂಥ ಮಹಾನ್ ನಾಯಕರೇ, ಮಹಾಸ್ವಾಮಿಗಳೇ, ವೀರಶೈವ ಲಿಂಗಾಯತ ನಿಗಮ ಮಂಡಳಿ ಅಂತ ಒಂದಿದೆ. ಆ ನಿಗಮ ಮಂಡಳಿಗೆ 10,000 ಕೋಟಿನೋ 1,00,000 ಕೋಟಿನೋ ಅನುದಾನ ತಗೊಂಬನ್ನಿ ಸ್ವಾಮಿ. ಅವಾಗ ನೀವು ನಿಜವಾಗ್ಲೂ ನೀವು ಲಿಂಗಾಯತ ಧರ್ಮಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ ಅನ್ನೋದು ನಮಗೆ ಮನವರಿಕೆ ಆಗ್ತದೆ. ನಮಗೂ ಸಂತೋಷ. MB ಪಾಟೀಲ್ ಅವರ ನೇತೃತ್ವದಲ್ಲಿ 1,00,000 ಕೋಟಿ ರೂಗಳನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿಗೆ ತಂದಿದ್ದೀವಿ. ವೀರಶೈವ ಲಿಂಗಾಯತನ ಬರೀ ಲಿಂಗಾಯತರನ್ನು ಉದ್ಧಾರ ಮಾಡ್ತೀವಿ ಅಂದ್ರೆ ಯಾರದಾದ ಒಂದು ಸಮುದಾಯನ ಉದ್ಧಾರ ಮಾಡಿ ನೋಡೋಣ. ಇದು ನಮಗೆ ನಾಚಿಕೆಗೇಡಿನ ಸಂಗತಿ. ಧರ್ಮಗಳನ್ನ ಒಡೆದಾಳೋ ನೀತಿ ಇವತ್ತಿಂದಲ್ಲ ಇದು. ಆದ್ರೆ ಈ ಕೆಲ ಮಹಾನ್ ಮುಖಂಡರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದೆಲ್ಲ ಅಂತ ನನಗೆ ಇವತ್ತಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲರ ಒಂದು, ನಾವು ಹಿಂದೂ, ವೀರಶೈವ ಲಿಂಗಾಯತ ಎಲ್ಲ ಒಂದೇನೆ. ಆದ್ರೆ ಕನ್ನೇರಿ ಮಠದ ಸ್ವಾಮೀಜಿಗಳನ್ನ ನೀವು ಬಹಿಷ್ಕಾರ ಮಾಡ್ತೀರಿ. ಅವರು ಏನು ದೇಶದ್ರೋಹಿಗಳ, ಭಯೋತ್ಪಾದಕರ ಅಲ್ಲವಲ್ಲ ಮಹಾಸ್ವಾಮಿ? ನಿಮ್ದೇ ಸರ್ಕಾರ ಇದೆ ಸ್ವಾಮಿ, ನೀವೇನ್ ಬೇಕಾದ್ರೂ ಮಾಡಿ ನಡೀತದೆ, ಮಾಡಿ, ಸಂತೋಷ. ಅದೇ ರೀತಿ ನಿಮ್ಮ ಈ ಶಕ್ತಿಯನ್ನ, ಯುಕ್ತಿಯನ್ನ ಬಳಸಿ 10,000 ಕೋಟಿ ವೀರಶೈವ ನಿಮ್ಮ ಲಿಂಗಾಯತ ಮಹಾಸ್ವಾಮಿಗಳಿಗೆ, ಆಮೇಲೆ ನಮ್ಮ ಮಹಾನ್ ನಾಯಕರು ಹೋರಾಟ ಮಾಡ್ತಾ ಇದ್ದೀರಲ್ಲ ಲಿಂಗಾಯತರು, ನಾವು ಲಿಂಗಾಯತರು ಅಂತ, ನಿಮ್ಮ ಶಕ್ತಿಯನ್ನು ಮೀರಿ 10,000 ಕೋಟಿ ಲಿಂಗಾಯತ ನಿಮ್ಮ ಅಭಿವೃದ್ಧಿ ನಿಗಮ ಮಂಡಳಿಗೆ ಕೊಡಿಸಿ ಸ್ವಾಮಿ. ನಿಮ್ಮ ಲಿಂಗಾಯತ ನಿಗಮ ಅಭಿವೃದ್ಧಿ ಮಂಡಳಿಗೆ 10,000 ಕೋಟಿನೋ 1,00,000 ಕೋಟಿನೋ ತಗೊಂಬಂದು ಅನುದಾನ ಹಾಕಿ, ನಾವು ಅವಾಗ ನಿಮ್ಮ ಶರಣಾರ್ಥಿಗಳನ್ನ ನಿಮ್ಮ ತಮ್ಮ ಪಾದ ಕಮಲಕ್ಕೆ ಅರಸ್ತೀವಿ. ಅದು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೀರಿ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಇವತ್ತು ಏನಾಗಿದೆ ಅಂತ ಯಾರಿಗಾರು ಗೊತ್ತಿದೆಯಾ? ಚರ್ಚೆ ನಡೆಸಿದೀರಾ? ಈ ನಿಗಮ ಮಂಡಳಿಯಲ್ಲಿ ಎಷ್ಟು ಫಲಾನುಭವಿಗಳಿಗೆ ಸರಿಯಾದ ಅನುಕೂಲ ದೊರೀತಾ ಇದೆ ಅಂತ ಯಾರಿಗಾರು ಮಾಹಿತಿ ಇದೆಯಾ? ನೋ ವೇ, ಚಾನ್ಸೇ ಇಲ್ಲ. ಯಾಕೆಂದ್ರೆ ನಿಮ್ಮ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ಳೋಕೋಸ್ಕರವಾಗಿ ಯಾವುದೋ ಲಿಂಗಾಯತ ಮಠ ಸ್ವಾಮೀಜಿಗಳನ್ನ ಕರ್ಕೊಂಬಂದು ಕುಂಡ್ರಿಸಿ ಅವರ ಲಿಂಗಾಯತ ಸ್ವಾಮೀಜಿ, ವೀರಶೈವ ಬೇರೆ, ಲಿಂಗಾಯತ ಬೇರೆ ಒಡೆದಾಟದಲ್ಲೇ ನಾವು ನಿರತರ ಆಗ್ಬಿಟ್ಟಿದೀವಿ. ಇದೆಲ್ಲವನ್ನು ಬಿಟ್ಟು ಮಹಾನ್ ನಾಯಕರೇ, ಮಹಾನ್ ಮಂತ್ರಿಗಳೇ, ನಿಮ್ಮದೇ ಮಂತ್ರಿಗಳು, ನಿಮ್ಮದೇ ಮುಖ್ಯಮಂತ್ರಿಗಳು, ದಯಮಾಡಿ 10,000 ಕೋಟಿನ ನಿಗಮ ಮಂಡಳಿಗೆ ಕೊಡಿಸಿ ಸ್ವಾಮಿ. ಅವಾಗ ನಿಮ್ಮ ಪಾದ ಕರ್ಣಚರಣೆಗೆ ನಾವು ಪಾದಪೂಜೆ ಮಾಡ್ತೀವಿ. ಅದು ಬಿಟ್ಟು ಇದೇನು ಬೇಡವಿಲ್ಲ ವಿಷಯ ಹಿಡ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಸಮಾವೇಶಗಳನ್ನು ಮಾಡಿ ಅವ್ರ ವಿರುದ್ಧ ಇವರು, ನಿಮ್ಮ ವಿರುದ್ಧ ಅವರು, ಬೇಕಾ ಸ್ವಾಮಿ ಇದೆಲ್ಲ? ದಯಮಾಡಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಏನಾಗಿದೆ ಅಂತ ಗೊತ್ತಾ ಮಹಾಸ್ವಾಮಿಗಳೇ? ಲಂಚಾವತಾರ ನಡೀತಾ ಇದೆ. ಯಾರು ದುಡ್ಡು ಕೊಡ್ತಾರೋ ಮಹಾಮಂತ್ರಿಗಳಿಗೆ, ಮಂತ್ರಿಗಳ ಲೆಟರ್ ಹೆಡ್ ತಗೊಂಡೋಗಿ ಸೈನ್ ಮಾಡಿಸಿ ಕೊಟ್ಟು 1,00,000 ಇಂಜೋಬಿನಿಂದ ಕೊಟ್ಟಾಗ ಕೆಲವೊಂದು ಫಲಾನುಭವಿಗಳಿಗೆ ದುಡ್ಡು ಫಲಾನುಭವಿ ದೊರೀತಾ ಇದೆ. ಇದರಲ್ಲಿ ನಮ್ಮ ಅಧ್ಯಕ್ಷರು ಪಾಪ ಗೊತ್ತಿಲ್ಲ ನನಗೆ. ನಾನು ಒಂದು ಬಾರಿ ಭೇಟಿ ಮಾಡಿದೆ, ಮನವಿ ಕೊಟ್ವಿ, ಯಾವ ರೀತಿ ಪ್ರಯೋಜನ ಆಗಿಲ್ಲ. ಆದರೆ ನಾನು
ನಾನೊಂದು ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ವೀರಶೈವ ಲಿಂಗಾಯತ ನಿಗಮ ಮಂಡಳಿಯಲ್ಲಿ ನಾವು ಯಾರ್ದೋ ಮನೆ ಬಾಗಿಲಿಗೆ ಹೋಗಿ ಒಂದು ಲೆಟರ್ ಹೆಡ್ ಕೊಡಿ ಮಹಾಸ್ವಾಮಿ ಅಂತ ಹಿಡ್ಕೊಂಡು ಆ ಲೆಟರ್ ಹೆಡ್ ಅನ್ನ ತಗೊಂಡೋಗಿ ಕೊಟ್ರೆ ಮಾತ್ರ ನಿಮಗೆ ಫಲಾನುಭವಿ ಸಿಗುತ್ತೆ ಅಂತ ವೀರಶೈವ ಲಿಂಗಾಯತದ ನಿಗಮ ಮಂಡಳಿಯ ಅಧ್ಯಕ್ಷರು ಮತ್ತೆ MDಗಳು ಹೇಳ್ತಾರೆ ಅಂದ್ರೆ ನಮ್ಮ ಲಿಂಗಾಯತ ವೀರಶೈವ ಲಿಂಗಾಯತ ಮಹಾಸಭಾ ಏನ್ ಮಾಡ್ತಾ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ವೀರಶೈವ ಲಿಂಗಾಯತರು ಏನ್ ಮಾಡ್ತಾ ಇದ್ರ, ಇನ್ನು ಮುಂದೆ ಆದ್ರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಿಗಮ ಮಂಡಳಿಯಲ್ಲಿ ನಿಜವಾದ ಫಲಾನುಭವಿಗಳು ಯಾರೂ ಕೂಡ ನಿಮ್ಮಲ್ಲಿ ದೊರೆಯೋದಿಲ್ಲ. ನನಗೆ ಖುದ್ದು ಅನುಭವ ಆಗಿದೆ. ಬೇಡ ಹೆಸರು, ಮಂತ್ರಿಗಳ ಹೆಸರನ್ನು ಬೇಡ, PA ಹೆಸರನ್ನು ಬೇಡ. ಸಮಯ ಸಂದರ್ಭ ಬಂದಾಗ ಲೈವ್ ಅಲ್ಲೇ ಹೇಳ್ತೀನಿ. ಅಪ್ಲಿಕೇಶನ್ ಹಾಕಿ ನಮ್ಮ ಪರಿಚಯರೊಬ್ಬರನ್ನ ಕರ್ಕೊಂಡೋಗಿ ಅವರಿಗೆ ಕೊಟ್ವಿ ಅರ್ಜಿಯನ್ನು. ಸುಮಾರು ಅವ್ರಿಗೂ ಫೋನ್ ಮಾಡಿದ್ರು. ನಾನು ನಿಗಮ ಮಂಡಳಿಯ ನಮ್ಮ ವಿಜಯಾನಂದ ಕಾಶಪ್ಪರವರನ್ನು ಭೇಟಿ ಮಾಡಿದ್ವಿ. ಸರ್ ಹೀಗೆ ಮಾಡಿಕೊಡಿ ದಯಮಾಡಿ ಅಂತ. ಆದರೆ ಪ್ರಯೋಜನ ಮಾತ್ರ 0. ಒಬ್ಬ ಮಂತ್ರಿಯ PA ಒಬ್ಬ ಕೇಳ್ತಾನೆ, ಸರ್ ಪದೇ ಪದೇ ಈಗ ಬರಬೇಡಿ ಸರ್, ಇಲ್ಲೇನು ಕಮಿಟ್ಮೆಂಟ್ ಇಲ್ದಲೆ ಯಾವುದೇ ಕೆಲಸ ಆಗೋದಿಲ್ಲ ಅಂತ. ಕಮಿಟ್ಮೆಂಟ್ ಅಂದ್ರೆ ನನಗೇನು ಅಂತ ಅರ್ಥ ಆಗಿಲ್ಲ. ನಾನು ಒಬ್ಬ ಹೆಬ್ಬಳದ ಮಾಜಿ ಶಾಸಕರು, ನಮ್ಮ ಅಚ್ಚುಮೆಚ್ಚಿನ ನಾಯಕರು, ವಿಧಾನ ಪರಿಷತ್ನ ನಿಕಟಪೂರ್ವ ಸದಸ್ಯರು, ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾದ ಡಾಕ್ಟರ್ ವೈ ಎ ನಾರಾಯಣಸ್ವಾಮಿ ಅಣ್ಣನವರ ಒಂದು ಸರ್ಕಾರದ ಭಾಗವಾಗಿ ಕೆಲಸ ಮಾಡಿದೆ. ಆದರೆ ನಾವು ಯಾರನ್ನೂ ಕೂಡ ಈ ರೀತಿಯಾಗಿ ಕೇಳ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿ ಇಲ್ಲ, ಕೇಳೂ ಇಲ್ಲ. ಆದರೆ ಮಹಾಮಂತ್ರಿಯ PA ಒಬ್ಬ ನೇರವಾಗಿ ಕೇಳ್ತಾನೆ ನಮ್ಮ ಮುಖಂಡರಾಗಿ. ಯಾಕೆಂದ್ರೆ ಪಾಪ ನಮ್ಮ ಮುಖಂಡರು, ಅವ್ರಿಗೂ ನನ್ನನ್ನು ಕರ್ಕೊಂಡು ಹೋದಂಥ ಮುಖಂಡರಿಗೆ ಬೇಜಾರಾಯಿತು. ಆದ್ರೂ ನನ್ನ ಹೆಸರನ್ನ ಪಡಿಸಬಾರದು. ಕಾರಣ ಯಾಕೆಂದ್ರೆ ನನ್ನ ಕೆಲಸಕ್ಕೆ ಅವ್ರು ಬಂದಿರೋದು. ಹಾಗಾಗಿ ನಿಗಮ ಮಂಡಳಿಯ ಬಗ್ಗೆ ದಯಮಾಡಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಬಗ್ಗೆ ನಾನು ಶೀಘ್ರದಲ್ಲಿ ಒಂದು ಲೋಕಾಯುಕ್ತ ತನಿಖೆಗೆ ಲೆಟರ್ ಕೊಡಬೇಕು ಅಂತ ಇದ್ದೀನಿ. ಯಾಕೆಂದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಯಾವುದೇ ತರವಾದ ರೆಸ್ಪಾನ್ಸ್ ಇಲ್ಲ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ. ನಮ್ಮ ಮಹಾನ್ ನಾಯಕರಂಕಾರು, ನಮ್ಮ ಯಾರು ಏನು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅತಿ ಹೆಚ್ಚು ಮಂತ್ರಿಗಳು, ಶಾಸಕರಿದ್ದಾರೆ, ಒಬ್ರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಅದಕ್ಕೆ ಏನು ನಿಗಮ ಮಂಡಳಿಗೆ ಎಷ್ಟು ನಾವು ಅನುದಾನ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಅದು ಬಿಟ್ಟು ಲಿಂಗಾಯತ ಬೇರೆ, ವೀರಶೈವ ಲಿಂಗಾಯತ ಬೇರೆ ಒಡೆದಾಡೋ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಧರ್ಮವನ್ನು ಒಡೆಯೋದ್ರಿಂದ ಯಾರಿಗೇನು ಉಪಯೋಗ ಇಲ್ಲ ಮಹಾಸ್ವಾಮಿಗಳೇ. ಧರ್ಮವನ್ನು ಒಂದೂಡಿಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಿಜವಾದ ಧರ್ಮ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ವೀರಶೈವ ಲಿಂಗಾಯತರು ಅನ್ನೋದನ್ನು ಮರೆಯಬಾರದು. ಯಾರದೋ ಕುತಂತ್ರಕ್ಕೆ ಯಾರು ಬಲಿಯಾಗಬೇಡಿ. ಆಯ್ತು ಮಹಾಸ್ವಾಮಿ, ನೀವೆಲ್ಲ ಲಿಂಗಾಯತ ಸಮುದಾಯದ ಬಹುದೊಡ್ಡ ನಾಯಕರು. ನಿಮ್ಮಲ್ಲಿ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಆಸ್ತಿ ಮಾಡಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದೀರಿ. ಆಯ್ತು ಸ್ವಾಮಿ, ಸರ್ಕಾರಕ್ಕೆ ಚಾಟಿ ಬೀಸಿ 10,000 ಕೋಟಿ ನಿಗಮ ಮಂಡಳಿಗೆ ಕೊಡಿ. ಅದರಲ್ಲಿ 1,000 ಕೋಟಿ ತಿಂದಾಕೊಂಡು 9,000 ಕೋಟಿನಾರು ಸಾಮಾನ್ಯ ಲಿಂಗಾಯತರಿಗಾರು ಉದ್ಧಾರ ಆಗಲಿ. ಲಿಂಗಾಯತರು, ವೀರಶೈವರು ಯಾರೋ ಉದ್ಧಾರ ಆದರೆ ನಮಗೂ ಸಂತೋಷ. ನಾವು ಒಡೆದಾಡೋ ಕೆಲಸ ಬಿಟ್ಟು ಒಂದಾಗಿ ವೀರಶೈವ ಲಿಂಗಾಯತ ನಿಗಮ ಮಂಡಳಿಯ ಬಗ್ಗೆ ನಾವು ಗಮನ ಹರಿಸೋಣ. ನಿಜವಾದ ಫಲಾನುಭವಿಗಳಿಗೆ ಯಾರಿದ್ದಾರೆ ಅವರಿಗೆ ಫಲಾನುಭವಿಗಳು ತಲುಪಬೇಕು. ಈ ನಿಟ್ಟಿನಲ್ಲಿ ನಾನು ನಿಜವಾಗಲೂ ಯಾರು ಬರ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ, ಯಾರು ಸಹಕಾರ ನೀಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದರೆ ನಾನೊಂದು ದಿಟ್ಟ ನಿರ್ಧಾರ ತಗೊಂಡಿದ್ದೇನೆ. ಈ ಬಾರಿ ನಿಗಮ ಮಂಡಳಿಯಲ್ಲಿ ನಮ್ಮ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವಾಗಿದ್ದರೆ ನಿಜವಾಗಲೂ ಇದರ ವಿರುದ್ಧ ಲೋಕಾಯುಕ್ತ ತನಿಖೆಯಾಗಲಿ, ನ್ಯಾಯಾಂಗ ತನಿಖೆಯಾಗಲಿ ನಾನು ಆಗ್ರಹಿಸಿ ಪತ್ರ ನೀಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇದಂತೂ ಶತಸಿದ್ಧ. ನಾನು ಲಿಂಗಾಯತ ಸಮುದಾಯದ ವಿರುದ್ಧ ನಾವು ಹೋರಾಟ ನಿಲ್ಲಿಸಿ ನಮ್ಮ ಫಲಾನುಭವಿಗಳಿಗೆ ಏನು ದೊರೆಯಬೇಕು ಆ ಫಲಾನುಭವಿಗಳನ್ನು ಪಡೆಯಲಿಕ್ಕೆ ಹೋರಾಟ ಮಾಡಲಿಕ್ಕೆ ನಾನು ನಿರ್ಧರಿಸಿದ್ದೇನೆ. ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಸಮಸ್ತ ವೀರಶೈವ ಲಿಂಗಾಯತ ಮಹಾನ್ ನಾಯಕರುಗಳಲ್ಲಿ ತಮ್ಮಲ್ಲಿ ಮನವಿ, ಲಿಂಗಾಯತ ವೀರಶೈವನ ಒಡೆದಾಟ ಬಿಟ್ಟು ಲಿಂಗಾಯತ ಬಡ ಮಧ್ಯಮ ವರ್ಗದವರನ್ನ ಮೇಲೆತ್ತಕ್ಕೆ ನಾವು ಎಷ್ಟು ಅನುದಾನ ತರಬೇಕು ಸರ್ಕಾರದಿಂದ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ತಾವುಗಳು ನಿರ್ಧಾರ ತೆಗೆದುಕೊಳ್ಳಿ. ಜೈ ವೀರಶೈವ ಲಿಂಗಾಯತ, ಜೈ ಹಿಂದ್.